ವಿಧಾನಸಭೆಯಲ್ಲಿ ಮೊಳಗಿದ ಗೀತಾ ಘೋಷಣೆ, ಬಲಗೈಯಲ್ಲಿ ಭಗವದ್ಗೀತೆ ಹಿಡಿದು ಪ್ರಮಾಣ ವಚನ ಸ್ವೀಕಾರ. ಬಲಗೈಯಲ್ಲಿ ಭಗವದ್ಗೀತೆ ಹಿಡಿದು ಪ್ರಮಾಣ ವಚನ. ಕೀನ್ಯಾ ವಿಧಾನಸಭೆಯಲ್ಲಿ ಮೊಳಗಿದ ಗೀತಾ ಘೋಷ. ಬಲಗೈಯಲ್ಲಿ ಭಗವದ್ಗೀತೆ ಹಿಡಿದು ಪ್ರಮಾಣ ವಚನ ಸ್ವೀಕಾರ. ಬಲಗೈಯಲ್ಲಿ ಭಗವದ್ಗೀತೆ ಹಿಡಿದು ಪ್ರಮಾಣ ವಚನ. ಇದು ನಮ್ಮ ದೇಶದಲ್ಲ, ಕೀನ್ಯಾದಲ್ಲಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ. ಚಂಗನ್ಮೆ ಕ್ಷೇತ್ರದ ಯುವ ಶಾಸಕ ಕ್ಯಾಲೆಬ್ ಎನ್ನುವ ವ್ಯಕ್ತಿ ಭಗವದ್ಗೀತೆ ಆಸ್ ಇಟ್ ಈಸ್ ಅನ್ನೋ ಥರ ಆತ ಪ್ರಮಾಣ ವಚನ ಸ್ವೀಕರಿಸಿದ್ದಾನೆ. ಈ ನಡೆ ಪ್ರಚಾರಕ್ಕಾಗಲ್ಲ, ಹೃದಯಾಂತರಾಳದ ಶ್ರದ್ಧೆ. ಭಾರತೀಯ ಮೂಲದವರಲ್ಲದ ಕೀನ್ಯಾದ ಶಾಸಕ ಮೊಂಬಸಾ ಯುವ ಅಸೆಂಬ್ಲಿ ಮೂಲಕ ರಾಜಕೀಯ ಜವಾಬ್ದಾರಿ. ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿದ್ದು ಜಗತ್ತಿನಾದ್ಯಂತ ಫುಲ್ ಸುದ್ದಿಯಾಗಿದೆ. ಕೀನ್ಯಾ ವಿಧಾನಸಭೆಯಲ್ಲಿ ಮೊಳಗಿದ ಗೀತಾ ಘೋಷ. ಎತ್ತಣಿಂದೆತ್ತ ಸಂಬಂಧ ಅಂದ ಹಾಗೆ ಕೀನ್ಯಾದ ಅಲ್ಲಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ಕೆಯಾದವನು, ಅವನು ಭಾರತ ದೇಶದ ಒಂದು ಸಮುದಾಯದ ಧರ್ಮ ಗ್ರಂಥವಾಗಿರುವ ಭಗವದ್ಗೀತೆ, ಅದಕ್ಕೂ ಆತನಿಗೂ ಸಂಬಂಧವೇ ಇಲ್ಲ. ಆದರೆ ಅದರ ಮೇಲೆ ಪ್ರತ್ಯೇಕವಾದ ಗೌರವವನ್ನು ಸೂಚಿಸಿ ಅದನ್ನು ಹೃದಯಾಂತರಾಳದಿಂದ ಸ್ವೀಕಾರ ಮಾಡಿಕೊಂಡು ಒಂದು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಆ ಭಗವದ್ಗೀತೆಯ ಶ್ಲೋಕಗಳನ್ನು ಅಥವಾ ಘೋಷಗಳನ್ನು ಆತ ಉಚ್ಚಾರ ಮಾಡ್ತಾನೆ. ಅದನ್ನು ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕಾರ. ಅದರ ಅರ್ಥ ಏನು ಅಂದರೆ, ಈ ಧರ್ಮ ಗ್ರಂಥ ವಿಶ್ವಾಸಕರಹ, ಇದನ್ನು ಹಿಡಿದುಕೊಂಡು ನಾನು ಪ್ರಮಾಣ ವಚನ ಮಾಡ್ತಾ ಇದ್ದೀನಿ ಅಂಥೇಳಿ ಭಾರತದ ಸಂಸ್ಕೃತಿಯ ಮೇಲೆ ತೋರಿದ ಗೌರವ ಅದು. ನಿಜಕ್ಕೂ ಕೂಡ ಭಾರತದಾದ್ಯಂತ ಮಾತ್ರವಲ್ಲದೆ ಅನೇಕ ದೇಶಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ಜಾಗತಿಕ ಮಟ್ಟದಲ್ಲಿ ಗಮನ. ಕ್ಯಾಲೆಬ್ ಅನ್ನೋ ವ್ಯಕ್ತಿ, ಕೀನ್ಯಾ ಅನ್ನೋ ಅನಭಿವೃದ್ಧಿಗೊಂಡಂತಹ ದೇಶ, ನಿರುದ್ಯೋಗ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿರುವಂತಹ ದೇಶ, ಭಾರತಕ್ಕೆ ಎಲ್ಲಿಂದೆಲ್ಲಿಗೂ ಸಾಮೀಪ್ಯ ಇಲ್ಲದೇ ಇರತಕ್ಕಂತಹ ದೇಶ. ಅಂತಹ ದೇಶದಲ್ಲಿ ನೋಡಿ, 5-6 ಸಮುದ್ರ ದಾಟಿ ಕೀನ್ಯಾ ಅನ್ನೋ ದೇಶದ ಯಾವುದೋ ಒಂದು ಅಸೆಂಬ್ಲಿಯ ಯಾವುದೋ ಒಬ್ಬ ಅಲ್ಲಿನ ವಿಧಾನಸಭೆಯ ಸದಸ್ಯ ಭಗವದ್ಗೀತೆಯನ್ನು ಬಲಗೈಯಲ್ಲಿ ಇಟ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರಕ್ಕೆ ಬರ್ತಾನೆ ಅನ್ನೋದಾದರೆ ನಿಜಕ್ಕೂ ಕೂಡ ಭಾರತದ ಸಂಸ್ಕೃತಿ ದೇಶದೆಲ್ಲರಿಗೂ ಕೂಡ ಪಸರಿಸ್ತಾ ಇದೆ. ಆಕರ್ಷಿತಗೊಳ್ತಾ ಇದ್ದಾರೆ ಜನ. ಭಗವದ್ಗೀತೆ ಆಸ್ ಇಟ್ ಈಸ್ ಹಿಡಿದು ಪ್ರಮಾಣ ವಚನ ಸ್ವೀಕಾರ. ಈ ನಡೆ ಪ್ರಚಾರಕ್ಕಾಗಿ ಅಲ್ಲ, ಹೃದಯಾಂತರಾಳದ ಶ್ರದ್ಧೆ ಅಂತ ಹೇಳಿ ಆತ ಉಲ್ಲೇಖ ಮಾಡಿದ್ದಾನೆ. ಮೊಂಬಸಾ ಯುವ ಅಸೆಂಬ್ಲಿ ಮೂಲಕ ರಾಜಕೀಯ ಜವಾಬ್ದಾರಿ. ಆಫ್ರಿಕಾ ನೆಲದಲ್ಲಿ ಭಾರತೀಯರ ಸಂಸ್ಕೃತಿಯನ್ನು ಕಂಪನ್ನು ಹರಡಿದ ಕ್ಯಾಲೆಬ್ 180 ಸದಸ್ಯರ ದಿ ಬೆಟರ್ ಯು ಕ್ಲಬ್ ಬೆಳೆಸಿದ ಹೆಗ್ಗಳಿಕೆ ಇದೆ. ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿದ್ದು ಜಗತ್ತಿನಾದ್ಯಂತ ಫುಲ್ ಸುದ್ದಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.